ಬದುಕಿನ ಮೊದಲ ವ್ಯತ್ಯಸ್ತ ಅನುಭವದಿಂದ ದಿಗಿಲುಗೊಂಡು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಮನೆಯತ್ತ ಓಡುತ್ತಾರೆ. ತನ್ನ ಸಂಬಂಧಿ ವರಕರ ಮನೆಗೆ ಧಾವಿಸಿದರು. ವರಕ ಅದಾಗಲೇ ವೃದ್ಧರಾಗಿದ್ದರು. ದೃಷ್ಟಿ ಕಳೆದುಕೊಂಡ ಕಣ್ಣುಗಳು ಯಾರನ್ನು ಗುರುತು ಹಿಡಿಯಲಾಗದ ಸ್ಥಿತಿಯಲ್ಲಿದ್ದರು. ಖದೀಜಾ ರಲಿಯಲ್ಲಾಹು ಅನ್ಹಾ ವಿವರಿಸಿದ ಘಟನೆ ಕೇಳಿದಾಗ ವರಕರ ಮುಖ ಪ್ರಸನ್ನತೆಗೊಂಡು ಪವಿತ್ರ ಪವಿತ್ರ ಎಂದು ಉದ್ಘರಿಸಿದರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಆಧ್ಯಾತ್ಮಿಕತೆಯ ಆತ್ಮಾನುಭೂತಿ ಅನುಭವಿಸಲು ಹಿರಾ ಗುಹೆಯಲ್ಲಿ ಏಕಾಂತವಾಸದ ರಸಾನುಭೂತಿ ಅನುಭವಿಸುತ್ತಿದ್ದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ರಮಲಾನ್ ತಿಂಗಳ ಕೊನೆಯ ರಾತ್ರಿ ದೇವಚರ ಜಿಬ್ರೀಲ್ ಮೊಟ್ಟಮೊದಲ ವಹಿ ಅಂದರೆ ಪ್ರವಾದಿಗಳಿಗೆ ಅಲ್ಲಾಹನ ಕಡೆಯಿಂದ ಸಿಗುವ ದಿವ್ಯ ಸಂದೇಶವನ್ನು ತಲುಪಿಸಿದರು. ಬದುಕಿನ ಮೊದಲ ವ್ಯತ್ಯಸ್ತ ಅನುಭವದಿಂದ ದಿಗಿಲುಗೊಂಡು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಮನೆಯತ್ತ ಓಡುತ್ತಾರೆ. ಮನೆಗೆ ತಲುಪಿದೊಡನೆ ನಡುಗುವ ಧ್ವನಿಯಲ್ಲಿ ನನಗೆ ಹೊದಿಸಿರಿ ಎಂದು ಪತ್ನಿ ಖದೀಜಾ ರಲಿಯಲ್ಲಾಹು ಅನ್ಹಾರೊಂದಿಗೆ ಹೇಳಿ ತಾವು ಮಲಗುವ ಕೋಣೆಗೆ ನುಗ್ಗಿದರು. ಪತಿಯ ಪರಿಸ್ಥಿತಿ ಕಂಡು ಪತ್ನಿ ಖದೀಜಾ ರಲಿಯಲ್ಲಾಹು ಅನ್ಹಾರಿಗೆ ಭಯ ಉಂಟಾಯಿತು. ಏನು ಎತ್ತ ಎಂದು ಪ್ರಶ್ನಿಸದೆ ನಡುಗುತ್ತಿರುವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಹೊದಿಕೆ ಹೊರಿಸುತ್ತಾರೆ. ಅದಾಗಿ ಸ್ವಲ್ಪ ಹೊತ್ತು ಕಳೆಯಿತು. ಪ್ರವಾದಿಯವರು ಶಾಂತ ಸ್ಥಿತಿಗೆ ಮರಳಿದರು. ನಂತರ ಹಿರಾ ಗುಹೆಯಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ಪತ್ನಿ ಖದೀಜರಲ್ಲಿ ವಿವರಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಧೈರ್ಯ ಹೇಳಿದ ಖದೀಜಾ ರಲಿಯಲ್ಲಾಹು ಅನ್ಹಾ ತನ್ನ ಸಂಬಂಧಿ ವರಕರ ಮನೆಗೆ ಧಾವಿಸಿದರು. ವರಕ ಅದಾಗಲೇ ವೃದ್ಧರಾಗಿದ್ದರು. ದೃಷ್ಟಿ ಕಳೆದುಕೊಂಡ ಕಣ್ಣುಗಳು ಯಾರನ್ನು ಗುರುತು ಹಿಡಿಯಲಾಗದ ಸ್ಥಿತಿಯಲ್ಲಿದ್ದರು. ಖದೀಜಾ ರಲಿಯಲ್ಲಾಹು ಅನ್ಹಾ ವಿವರಿಸಿದ ಘಟನೆ ಕೇಳಿದಾಗ ವರಕರ ಮುಖ ಪ್ರಸನ್ನತೆಗೊಂಡು ಪವಿತ್ರ ಪವಿತ್ರ ಎಂದು ಉದ್ಘರಿಸಿದರು. ಖದೀಜಾ ರಲಿಯಲ್ಲಾಹು ಅನ್ಹಾರವರು ಬೆಕ್ಕಸ ಬೆರಗಾಗಿ ನೋಡುತ್ತಿರಲು ವರಕನ ಆತ್ಮ ಯಾರ ನಿಯಂತ್ರಣದಲ್ಲಿದೆಯೋ ಅವನ ಮೇಲಾನೆ ಸತ್ಯ, ಮುಹಮ್ಮದರ ಬಳಿಗೆ ಬಂದವರು ದಿವ್ಯ ಸಂದೇಶ ಹೊತ್ತು ತರುವ ಮಲಕ್, ಪ್ರವಾದಿ ಮೂಸಾ ಅಲೈಹಿಸ್ಸಲಾಂ ರವರ ಬಳಿಗೆ ಬಂದ ಅದೇ ಮಲಕ್, ಖಂಡಿತವಾಗಿಯೂ ಮುಹಮ್ಮದ್ ಈ ಜನತೆಯ ಪ್ರವಾದಿಯಾಗಿದ್ದಾರೆ, ಅವರಿಗೆ ನನ್ನ ಶುಭಾಶಯಗಳನ್ನು ತಿಳಿಸಿ ಎಂದು ಹೇಳಿದರು. ವರಕರವರ ಮಾತು ಕೇಳಿದ ಖದೀಜಾ ರಲಿಯಲ್ಲಾಹು ಅನ್ಹಾ ನೇರವಾಗಿ ಮನೆಗೆ ಬಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ವಿಷಯ ತಿಳಿಸುತ್ತಾರೆ. ಭಯಭೀತರಾಗಿದ್ದ ದಂಪತಿಗಳು ನಿಟ್ಟುಸಿರು ಬಿಟ್ಟರು. ಮನಸ್ಸು ಶಾಂತವಾದ ಬಳಿಕ ಅವರು ಗುಹೆಯಲ್ಲಿ ತಂಗಬೇಕಾದ ದಿನಗಳನ್ನು ಪೂರ್ಣಗೊಳಿಸಲು ಮತ್ತೆ ಅತ್ತ ತೆರಳಿದರು. ಆಧ್ಯಾತ್ಮಿಕತೆಯ ಗುಹೆಯ ವಾಸ ಮುಗಿಸಿದ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನೇರವಾಗಿ ಕಅಬಾಲಯಕ್ಕೆ ಹೋಗಿ ತಮ್ಮದೇ ಶೈಲಿಯಲ್ಲಿ ಪ್ರದಕ್ಷಿಣೆಯನ್ನು ಹಾಕಿದರು. ಬಳಿಕ ಅಲ್ಲಿಯೇ ಆರಾಧನಾಲಯದಲ್ಲಿ ಕುಳಿತಿದ್ದ ವರಕರನ್ನು ಭೇಟಿಯಾದರು. ತನ್ನ ಬಳಿ ಬಂದು ಕುಳಿತದ್ದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ಅರಿವಾದ ನಂತರ ವರಕ ಕೇಳಿದರು, ಹೇಳು ನನ್ನ ಸಹೋದರ ಪುತ್ರನೇ, ನಿಜಕ್ಕೂ ನೀನಲ್ಲಿ ಏನನ್ನು ಕಂಡೆ, ಏನನ್ನು ಕೇಳಿದೆ? ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮಗಾದ ಅನುಭವಗಳನ್ನು ವರಕರೊಂದಿಗೆ ಹೇಳಿದರು. ಖದೀಜಾ ರಲಿಯಲ್ಲಾಹು ಅನ್ಹಾ ಬಳಿ ಹೇಳಿದ ಅದೇ ಮಾತುಗಳನ್ನು ವರಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಳಿಯೂ ಹೇಳಿದರು. ಆದರೆ ಈ ಬಾರಿ ಒಂದು ಮಾತು ಹೆಚ್ಚಿಗೆ ಹೇಳಿದರು. ಈ ಜನರು ನಿಮ್ಮನ್ನು ಕಳ್ಳನೆಂದು ಕರೆಯುವರು, ನಿಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸುವರು ಮತ್ತು ನಿಮ್ಮ ವಿರುದ್ಧ ಯುದ್ಧವನ್ನೂ ಘೋಷಿಸುವರು. ಆ ಕಾಲಘಟ್ಟದಲ್ಲಿ ನಾನೇನಾದರೂ ಬದುಕಿದ್ದರೂ ನಿಮ್ಮ ಜೊತೆಗಿರುವೆನು ಎಂದು ಹೇಳುತ್ತಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರತ್ತ ಬಗ್ಗಿ ಅವರ ಹಣೆ ಚುಂಬಿಸಿದರು. ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮನೆಗೆ ಮರಳಿದರು. ಈ ನಡುವೆ ಆಕಾಶ ಲೋಕದಿಂದ ಮತ್ತೊಂದು ದಿವ್ಯ ಸಂದೇಶ ಅವತೀರ್ಣಗೊಂಡಿತ್ತು. ಈ ಅವತೀರ್ಣದ ವಿಧಾನದ ಕುರಿತು ಎಲ್ಲೂ ದಾಖಲಾಗಿಲ್ಲ. ದಿವ್ಯ ಸಂದೇಶಗಳ ಗುಣಗಳ ಕುರಿತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಲ್ಲಿ ಕೇಳಿದಾಗ ಅದು ಎರಡು ರೀತಿಯಲ್ಲಿ ಸಂಭವಿಸುತ್ತದೆ ಎಂದು ಹೇಳಿದ್ದರು. ಒಂದು, ನನ್ನೆಡೆಗೆ ಗಂಟೆಯೊಂದರ ಪ್ರತಿಧ್ವನಿಯಂತೆ ಅದು ಬರುತ್ತದೆ. ನಿಜಕ್ಕೂ ಅದು ನಮಗೆ ಕಠಿಣವಾದ ಅನುಭವ. ಆ ಗಂಟೆಯ ನಾದವು ಶಾಂತಗೊಂಡ ಬಳಿಕ ನನಗೆ ಆ ಸಂದೇಶದ ಬಗ್ಗೆ ಪ್ರಜ್ಞೆ ಮೂಡುತ್ತದೆ. ಇನ್ನು ಕೆಲವೊಮ್ಮೆ ಒಬ್ಬ ಮಲಕ್ ಮನುಷ್ಯ ರೂಪದಲ್ಲಿ ಬಂದು ನನ್ನೊಂದಿಗೆ ನೇರವಾಗಿ ಮಾತನಾಡುತ್ತಾರೆ. ಅವರು ಹೇಳಿದ್ದೆಲ್ಲವೂ ನನಗೆ ಕಂಠಪಾಠವಾಗುತ್ತದೆ. ಎರಡನೇ ದಿವ್ಯ ಸಂದೇಶ ಒಂದು ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಕುರ್ಆನಿನ ಅನೇಕ ಅಧ್ಯಾಯಗಳು ನಿಗೂಢ ಅಕ್ಷರಗಳ ಮೂಲಕ ಆರಂಭಗೊಂಡಿದೆ. ಎರಡನೇ ದಿವ್ಯ ಸಂದೇಶಕ್ಕೆ ಕುರ್ಆನಿನ ಮೊದಲನೇ ಉದಾಹರಣೆ. ಆ ನಿಗೂಢ ಅಕ್ಷರದೊಂದಿಗೆ ಮನುಷ್ಯನಿಗೆ ದಿವ್ಯಜ್ಞಾನ ಕಲಿಸುವ ಸಾಧನವಾಗಿ ಲೇಖನಿಯನ್ನು ಕುರ್ಆನ್ ಪರಿಚಯಿಸುತ್ತದೆ. ಲೇಖನಿಯ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಲ್ಲಿ ಕೇಳಿದಾಗ ಈ ರೀತಿ ಹೇಳಿದರು, ಅಲ್ಲಾಹನು ಸೃಷ್ಟಿಸಿದ ಮೊದಲ ವಸ್ತು ಲೇಖನಿ. ಬಳಿಕ ಅವನು ಫಲಕವನ್ನು ಸೃಷ್ಟಿಸಿ ಹೇಳಿದನು, ಬರೆಯಬೇಕು. ಆಗ ಲೇಖನಿ ಕೇಳಿತು, ನಾನೇನು ಬರೆಯಲಿ? ಪುನರುತ್ಥಾನದ ದಿನದವರೆಗಿನ ನನ್ನ ಸೃಷ್ಟಿಯ ಕುರಿತು ನನ್ನ ಜ್ಞಾನವನ್ನು ನೀನು ಬರೆ. ಅಲ್ಲಾಹನು ಹೇಳಿದ್ದೆಲ್ಲವನ್ನು ಲೇಖನಿ ಬರೆಯಿತು. ಲೇಖನಿಯ ಮೇಲೆ ಶಪಥ ಹಾಕಿದ ಮೇಲೆ ಲೇಖನಿಯು ಬರೆದಿದ್ದರ ಮೇಲೆ ಶಪಥ ಹಾಕುತ್ತದೆ. ಅದು ಬೇರೇನೂ ಅಲ್ಲ, ದೇವಚರರು ಸ್ವರ್ಗದಲ್ಲಿ ಬರೆದಿಟ್ಟ ಕುರ್ಆನಿನ ಮೊದಲ ರೂಪವಾಗಿದೆ. ಅದರ ಕುರಿತು ಶ್ರೇಷ್ಠ ಕುರ್ಆನ್ ಗ್ರಂಥಗಳ ತಾಯಿ, ಸುರಕ್ಷಿತ ಬರಹ ಫಲಕ ಎಂಬಿತ್ಯಾದಿ ಸೂಚನೆಗಳಲ್ಲಿ ಬರುತ್ತದೆ. ಬಳಿಕ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಸಾಂತ್ವನ ಹೇಳಲಾಗುತ್ತದೆ. ನೂನ್ ಲೇಖನಿಯ ಮೇಲಾನೆ,
ಅದರಿಂದ ಅವರೇನು ಬರೆಯುತ್ತಾರೋ ಅದರ ಮೇಲಾಣೆ. ತಮ್ಮ ಪ್ರಭುವಿನ ಅನುಗ್ರಹದಿಂದ ತಾವು ಹುಚ್ಚರಲ್ಲ. ನಾಶವಾಗದ ಉಡುಗೊರೆ ಎಂದು ತಮ್ಮದಾಗುತ್ತದೆ. ನಿಶ್ಚಯವಾಗಿಯೂ ತಮ್ಮ ಸ್ವಭಾವ ಅತ್ಯುನ್ನತ ಮಟ್ಟದಲ್ಲಿದೆ. ಈ ದಿವ್ಯ ಸಂದೇಶ ಅವತೀರ್ಣಗೊಂಡ ಕೆಲವು ದಿನಗಳ ಕಾಲ ಮತ್ಯಾವ ದಿವ್ಯ ಸಂದೇಶವು ಅವತೀರ್ಣಗೊಳ್ಳಲಿಲ್ಲ. ಇದರಿಂದ ಗಲಿಬಿಲಿಗೊಂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಾನೇನಾದರೂ ದಿವ್ಯ ಸಂದೇಶ ಅವತೀರ್ಣಗೊಳ್ಳದಂತಹ ಪ್ರಮಾದ ಎಸಗಿದ್ದೇನೆಯೋ ಎಂದು ಆಲೋಚಿಸಿದರು. ಆಗೆಲ್ಲ ಪ್ರೀತಿಯ ಪತ್ನಿ ಗೆಳತಿ ಖದೀಜಾ ರಲಿಯಲ್ಲಾಹು ಅನ್ಹರು ಹಾಗಾಗಲು ಸಾಧ್ಯವೇ ಇಲ್ಲ ಎಂದು ಸಮಾಧಾನಪಡಿಸುತ್ತಿದ್ದರು. ಅಂತೂ ದಿವ್ಯ ಸಂದೇಶ ಅವತೀರ್ಣಗೊಳ್ಳದ ನಿಶ್ಶಬ್ದ ದಿನಗಳು ಅಂತ್ಯವಾಯಿತು. ಭರವಸೆಯ ಬೆಳ್ಳಿ ಕಿರಣಗಳಂತೆ ದಿವ್ಯ ಸಂದೇಶದ ತಿಳಿ ನೀರ ಪ್ರವಾಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರತ್ತ ಹರಿದು ಬಂತು. ಮೂರನೆಯದಾಗಿ ಅವತೀರ್ಣಗೊಂಡ ದಿವ್ಯ ಸಂದೇಶದಲ್ಲಿ ಪ್ರವಾದಿ ದೌತ್ಯ ನಿರ್ವಹಣೆಗೆ ಸಂಬಂಧಿಸಿದ ಸ್ಪಷ್ಟ ಆದೇಶಗಳಿವೆ. ಅದು ಈ ರೀತಿ ಇದೆ: ಪ್ರಕಾಶಮಾನವಾದ ಹಗಲಿನಾಣೆ, ಪ್ರಶಾಂತವಾದ ರಾತ್ರಿಯಾಣೆ. ನಿಮ್ಮ ಸೃಷ್ಟಿಕರ್ತನು ನಿಮ್ಮ ಕೈ ಬಿಟ್ಟಿಲ್ಲ, ನಿಮ್ಮ ಮೇಲೆ ಕೋಪಿಸಿಕೊಂಡಿಲ್ಲ. ನಿಮ್ಮ ಹಿಂದಿನ ಕಾಲಘಟ್ಟಕ್ಕಿಂತ ಮುಂದಿನ ಕಾಲಘಟ್ಟವೇ ನಿಮಗೆ ಉತ್ತಮವಾಗಿದೆ. ನಿಮ್ಮ ಆತ್ಮ ಸಂತೃಪ್ತಿಗೊಳ್ಳುವವರೆಗೆ ನಿಮ್ಮನ್ನು ಅನಾಥನಾಗಿಸಿದರೂ ಅವನು ನಿಮಗೆ ಆಶ್ರಯ ಒದಗಿಸಲಿಲ್ಲವೇ? ದಾರಿ ತಿಳಿಯದೆ ನೀವು ಅಲೆದಾಡುತ್ತಿದ್ದ ವೇಳೆ ಸನ್ಮಾರ್ಗ ತೋರಲಿಲ್ಲವೇ? ನಿರ್ಗತಿಕನಾಗಿದ್ದ ನಿಮ್ಮನ್ನು ಅವನು ಸ್ಥಿತಿವಂತನಾಗಿಸಲಿಲ್ಲವೇ? ಅದರಿಂದ ಅನಾಥರಿಗೆ ಕಿರುಕುಳ ನೀಡದಿರಿ, ಯಾಚಕರನ್ನು ಬೈದು ಓಡಿಸಬೇಡಿ. ನಿಮ್ಮ ಒಡೆಯ ಸ್ನೇಹದ ಆಳವನ್ನು ಹಾಗೂ ಅನುಗ್ರಹವನ್ನು ತಿಳಿಯಿರಿ. ಎಲ್ಲರೊಂದಿಗೂ ದಿವ್ಯಾನುಗ್ರಹದ ಬಗ್ಗೆ ಹೇಳಿರಿ. ದಿವ್ಯ ಸಂದೇಶ ಅವತೀರ್ಣಗೊಳ್ಳತೊಡಗಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಪತ್ನಿ ಖದೀಜಾ ರಲಿಯಲ್ಲಾಹು ಅನ್ಹರ ಬಳಿಕ ಮಾತ್ರವಲ್ಲ, ಇನ್ನಿತರ ಕೆಲವು ಹತ್ತಿರದ ಸಂಬಂಧಿಕರ ಬಳಿಯೂ ಹೇಳಿದರು. ಯಾರಿಂದಲೂ ಏನನ್ನು ನಿರೀಕ್ಷಿಸಿ ಈ ಮಾತನ್ನು ಹೇಳಿರಲಿಲ್ಲ ಮತ್ತು ಯಾರೊಂದಿಗೂ ಇದರ ಬಗ್ಗೆ ಹೇಳಬಾರದೆಂಬ ಸೂಚನೆಯನ್ನೂ ನೀಡಿದ್ದರು. ಇಂತಹ ಸಂದರ್ಭದಲ್ಲಿ ಅತ್ಯಪೂರ್ವವಾದ ಘಟನೆಯೊಂದಕ್ಕೆ ಸಾಕ್ಷಿಯಾದರು. ಒಂದು ದಿನ ಮಕ್ಕಾ ಪಟ್ಟಣಕ್ಕಿಂತ ಕೊಂಚ ಎತ್ತರವಾದ ಮೈದಾನವೊಂದರಲ್ಲಿ ಮಲಕ್ ಜಿಬ್ರೀಲ್ ಅಲೈಹಿಸ್ಸಲಾಂ ರವರು ಮನುಷ್ಯನ ರೂಪದಲ್ಲಿ ಕಾಣಿಸಿಕೊಂಡರು. ಪ್ರವಾದಿಯವರು ನೋಡುತ್ತಿದ್ದಂತೆ ಜಿಬ್ರೀಲ್ ತನ್ನ ಹಿಮ್ಮಡಿಯಿಂದ ಮೈದಾನದ ಹುಲ್ಲಿನ ಮೇಲೆ ಹೊಡೆಯತೊಡಗಿದರು. ಆಶ್ಚರ್ಯವೆಂದರೆ ಜಿಬ್ರೀಲ್ ಹಿಮ್ಮಡಿಯಿಂದ ಮೆಟ್ಟುತ್ತಿದ್ದ ಹುಲ್ಲಿನಿಂದ ನೀರಿನ ಬುಗ್ಗೆ ಚಿಮ್ಮಿತ್ತು. ಆ ನೀರಿನ ಬುಗ್ಗೆಯನ್ನು ಶೇಖರಿಸಿದ ನಂತರ ಜಿಬ್ರೀಲ್ ಅಲೈಹಿಸ್ಸಲಾಂ ರವರು ವಿಶಿಷ್ಟ ನಮಾಜ್ ಎಂಬ ಆರಾಧನೆಗೂ ಮುನ್ನ ಹೇಗೆ ಅಂಗಶುದ್ಧಿ ಮಾಡಬೇಕೆಂದು ಒಂದೊಂದಾಗಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಕಲಿಸಿಕೊಟ್ಟರು. ಬಳಿಕ ನಮಾಜಿನ ವಿವಿಧ ಹಂತದ ಶಾರೀರಿಕ ಚಲನೆ, ಅಂಗವಿನ್ಯಾಸ ಇತ್ಯಾದಿಗಳನ್ನು ತೋರಿಸಿಕೊಟ್ಟರು. ಒಂದು ಭಂಗಿಯಿಂದ ಇನ್ನೊಂದು ಭಂಗಿಗೆ ಸ್ಥಿತಿಯಂತರಗೊಳ್ಳುವಾಗ ಅಲ್ಲಾಹ್ ಅಕ್ಬರ್ ಅಂದರೆ ದೇವನು ದೊಡ್ಡವನು ಎಂದು ಉಚ್ಚರಿಸುತ್ತಿದ್ದರು. ಬಲಭಾಗಕ್ಕೆ ಮತ್ತು ಎಡಭಾಗಕ್ಕೆ ಅಸ್ಸಲಾಮು ಅಲೈಕುಂ ಅಂತ ಹೇಳಿ ಜಿಬ್ರೀಲ್ ಅಲೈಹಿಸ್ಸಲಾಂ ರವರು ಆರಾಧನೆಯನ್ನು ಕೊನೆಗೊಳಿಸಿದರು. ಜಿಬ್ರೀಲರು ಹೇಳಿಕೊಟ್ಟ ಆರಾಧನೆಯನ್ನು ಅಣುವಿನಷ್ಟು ವ್ಯತ್ಯಾಸವಿಲ್ಲದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅನುಕರಿಸಿದರು. ಜಿಬ್ರೀಲ್ ಅಲೈಹಿಸ್ಸಲಾಂ ರವರು ಕಣ್ಮರೆಯಾದ ಬಳಿಕ ಮನೆಗೆ ತೆರಳಿ ಪ್ರೀತಿಯ ಪತ್ನಿ ಖದೀಜಾ ರಲಿಯಲ್ಲಾಹು ಅನ್ಹರಿಗೂ ಕಲಿಸಿಕೊಟ್ಟರು. ನಂತರ ಅವರಿಬ್ಬರು ಸೇರಿ ನಮಾಜ್ ಮಾಡಿದರು. ಧರ್ಮವು ಈಗ ಪವಿತ್ರ ಶುದ್ಧೀಕರಣ ಹಾಗೂ ಆರಾಧನಾ ನಿಯಮಗಳ ಆಧಾರದಲ್ಲಿ ಸ್ಥಾಪನೆಗೊಂಡಿತ್ತು. ಈ ಹಾದಿಯನ್ನು ಸ್ವೀಕರಿಸಿದ ಮೊತ್ತ ಮೊದಲ ವ್ಯಕ್ತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪಾಲಿನ ಎಲ್ಲವೂ ಆಗಿದ್ದ ಪ್ರೀತಿಯ ಪತ್ನಿ ಮಹದಿ ಖದೀಜಾ ರಲಿಯಲ್ಲಾಹು ಅನ್ಹರಾಗಿದ್ದರು. ನಂತರ ಅಲಿ ರಲಿಯಲ್ಲಾಹು ಅನ್ಹು, ಝೈದ್ ರಲಿಯಲ್ಲಾಹು ಅನ್ಹು ಸಹ ಪ್ರವಾದಿಯವರನ್ನು ಅನುಸರಿಸಿದರು. ಮತ್ತು ಮುಖ್ಯವಾಗಿ ಅವರ ಬಾಲ್ಯ ಸ್ನೇಹಿತ ತೈಮಕುಲದ ಅಬೂಬಕರ್ ರಲಿಯಲ್ಲಾಹು ಅನ್ಹುರವರು ತಮ್ಮ ಮಿತ್ರ ಬೋಧಿಸಿದ ಹೊಸ ಆರಾಧನಾ ಕ್ರಮವನ್ನು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ಬರಕಾತುಹು. ಆತ್ಮೀಯರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬದುಕಿನ ಅತ್ಯಮೂಲ್ಯ ಘಟ್ಟವನ್ನು ನಿಮ್ಮ ಮುಂದೆ ತೆರೆದಿಡಲಿದ್ದೇನೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡುವ ಬಾಕಿ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹವನ್ನು ನೀಡಬೇಕು. ನಿಮ್ಮವರಿಗೂ ಇದನ್ನು ಶೇರ್ ಮಾಡಿ ಅವರಿಗೂ ಕಲಿಯಲು ಸಹಾಯ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಲ್ಲಾಹು ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಆಮೀನ್.